ಇಷ್ಟು ಚಂದ ಪೂಜೆ ಪುನಸ್ಕಾರ ಮತ್ತೆ ತಾಯಂದಿರು ಎಲ್ಲರೂ ಏನಿತ್ತು ಮಾಡ್ಕೊಂಡ್ ಬಂದ್ರಲ್ಲ ಅಲ್ಲಿದ ಮೆರವಣಿಗೆ ರೀ ಅದರಿಂದ ನಾವು ಕೊಟ್ಟು ಏನೂ ಅಲ್ಲ ಅನಿಸ್ತದೆ ನಮ್ಗೆ. ಈ ಟೈಪ್ ನೀವು ಎಲ್ಲರೂ ಒಂದಾಗಿ ಹಿಂಗೆ ಕಾರ್ಯಕ್ರಮ ಮಾಡ್ರೆ ನನಗೆ ಅನ್ಸೋದು ಏನಂದ್ರೆ ಅಯೋಧ್ಯೆಗಿಂತ ಈ ರಾಮ ಮಂದಿರ ಮುಂದೆ ಹೋಗೈತಿ ಹಿಂಗೆ ಭಾಳ ಇದು ಖುಷಿ ಅಂತ ನಮ್ಗೆ ಏನು ಸಂತರ ಸಂತರನ್ನ ನೋಡಿ. ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಾಂಪುರ ಶ್ರೀರಾಮ ಮಂದಿರಕ್ಕೆ ಬೆಳ್ಳಿ ಶ್ರೀರಾಮನ ಮೂರ್ತಿ ಸಮರ್ಪಣೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟ ತಾಲೂಕಿನ ರಾಂಪುರ ನಗರದ ಆರಾಧ್ಯ ದೇವರು ಶ್ರೀರಾಮ ಮಂದಿರಕ್ಕೆ ಗುರುಪ್ರಸಾದ್ ಬಾಪುರಿ ಅವರಿಂದ ಬೆಳ್ಳಿ ಶ್ರೀರಾಮನ ಮೂರ್ತಿ ಸಮರ್ಪಣೆ. ರಬಕವಿ ನಗರದ ಹೊಸಪೇಟ್ ಲೈನ್ ಶ್ರೀ ಗುರುಪ್ರಸಾದ್ ಬಾಪುರಿ ಅವರ ಮನೆಯಿಂದ ಬೆಳ್ಳಿ ಶ್ರೀರಾಮನ ಮೂರ್ತಿ ಕುಂಭಮೇಳ ಸಕಲ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಶ್ರೀರಾಮ ಮಂದಿರಕ್ಕೆ ತಲುಪಿತು. ನಂತರ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತಾಸನ ನೆರವೇರಿಸಲಾಯಿತು. ನಂತರ ಶ್ರೀಗಳಿಂದ ಪ್ರವಚನ ಜರುಗಿತು. 26/3/2026 ಸಾಯಂಕಾಲ 9 ಗಂಟೆಗೆ ಕೀರ್ತನೆ ನಡೆಯುತ್ತದೆ. ನಂತರ 27/3/2026 ಶ್ರೀರಾಮ ಜನ್ಮೋತ್ಸವ ಮೂರ್ತಿಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ತೊಟ್ಟಿಲ ಕಾರ್ಯಕ್ರಮ. ಸಾಯಂಕಾಲ 7 ಗಂಟೆಗೆ ಸಕಲ ವಾದ್ಯ ಮೇಳದೊಂದಿಗೆ ರಥೋತ್ಸವ ಜರುಗುತ್ತದೆ. ಎಲ್ಲ ಭಕ್ತರು ಆಗಮಿಸಿ ಶ್ರೀರಾಮನ ದರ್ಶನ ಪಡೆದುಕೊಳ್ಳಬೇಕು ಎಂದು ಉಪಸ್ಥಿತಿಯಲ್ಲಿ ರಾಂಪುರ ನಗರದ ದೈವ ಮಂಡಳಿ, ಗುರು ಹಿರಿಯರು, ಯುವಕರು, ಭಕ್ತರು ಹಾಜರಿದ್ದರು. ವರದಿ ಸಂಗಪ್ಪ ಪಿಚ್ಚತರಿಗೆ, ರಬಕವಿಬೆಟ್ಟ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಕೊಡ್ತಾನ ಅನ್ನುವಂತ ಸರ್ವಜ್ಞ ಹೇಳ್ತಾನೆ, ಈವಂಗು ದೇವಂಗು ಆವುದಂತರವಯ್ಯ, ಈವಂಗೆ ದೇವನು ಕೊಡುತ್ತಿರಲು ಈವನೂ ದೇವ ಸರ್ವಜ್ಞ ಅಂತ ಹೇಳ್ತಾನೆ. ಕೊಡವರಿಗೆ ದೇವರು ಕೊಡ್ತಾನಂತೆ, ಕೊಡದೇ ಇದ್ರೆ ದೇವರು ಆತನಿಗೂ ಕೊಡೋದಿಲ್ಲ. ಹಾಗಾಗಿ ಕೊಡವ ದೇವರು ಅಂದ ಮೇಲೆ ನಮಗೂ ನಿಮಗೂ ಕೊಟ್ಟವನು ಕೂಡ ದೇವರೇ ಅನ್ನುವಂತ ಮಾತನ್ನ ಸರ್ವಜ್ಞ ಹೇಳ್ತಾ ಬರ್ತಾರೆ. ಹಾಗಾದ್ರೆ ಹೆಣ್ ಕೊಡುದ್ರಿ, ಏನ್ ಕೊಡುದ್ರಿ, ಎಷ್ಟು ಕೊಡುದ್ರಿ? ಸಮಾಜದಾಗ ಗುಡಿ ಬಾಳ ಆಗ್ಯಾವ, ಮಠ ಬಾಳ ಆಗ್ಯಾವ, ಆಶ್ರಮಗಳು ಬಾಳ ಆಗ್ಯಾವ, ವ್ಯವಸ್ಥೆಗಳು ಬಾಳ ಆಗ್ಯಾವ, ಕಾರ್ಯಕ್ರಮ ಬಹಳ ಆಗ್ಯಾವ, ದಾನ ದತ್ತಿ ದೇಣಿಗೆ ಹೀಗೆ ಕೇಳುದು ಕೊಡುದು ಇದ್ದದ್ದೇ. ಎಷ್ಟು ಕೊಡೋದು, ಏನು ಕೊಡೋದು, ಇದೊಂದು ಪ್ರಶ್ನೆ ಇರ್ತದೆ. ಸರ್ವಜ್ಞ ಅದಕ್ಕೂ ಉತ್ತರ ಹೇಳ್ತಾನೇನಪ್ಪಾ ಅಂತಂದ್ರೆ, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ವರೆ, ಕೊಡಬೇಡ ಕೊಡದಿರಬೇಡ, ಧರ್ಮವ ಬಿಡಬೇಡ ಎಂದ ಸರ್ವಜ್ಞ ಅಂತ ಹೇಳ್ತಾನೆ. ಮನ್ಯಾಗ ದೇವ್ರ ಮುಂದೆ ದೀಪ ಹಚ್ಚಿರಿ, ದೀಪಕ್ಕೆ ಎಣ್ಣೆ ಕಮ್ಮಿ ಆಗೈತಿ ಅಂತ ಹೇಳಿ ನೀವೇನ್ ಕೊಡ ಎತ್ತಿ ಹಾಕ್ತೀರೇನೆ ಎಣ್ಣಿನ? ಪಣತ್ಯಾಗ ಎಣ್ಣೆ ಕಮ್ಮಿ ಆಗೈತಿ ಅಂತ ಕೊಡದ್ಲೇ ಏನ್ ಎಣ್ಣೆ ಹಾಕುದಿಲ್ಲ, ಎಣ್ಣಿನ ಲೋಟದಲ್ಲಿ ಹಾಕ್ತೇವೆ. ಒಂದು ಸಣ್ಣ ಚಿಕ್ಕ ಲೋಟದಿಂದ ಎಣ್ಣೆ ಹಾಕುವ ಪ್ರಯತ್ನ ಮಾಡ್ತೇವೆ. ಹಾಗೆ ಕೊಡಬೇಡ ಕೊಡದಿರಬೇಡ, ಕೊಡಬೇಡ ಅಂದ್ರೆ ಎಲ್ಲಾನು ಕೊಟ್ಟು ಕೈ ಖಾಲಿ ಮಾಡ್ಕೋಬೇಡ, ಕೊಡದಿರಬೇಡ ಹಂಗಂತ ಏನು ಕೊಡ್ಲಾರ್ದಂಗ ಜಿಪ್ಪುಡಾಗಬೇಡ. ಧರ್ಮವ ಬಿಡಬೇಡ ಎಂದ ಸರ್ವಜ್ಞ. ಧರ್ಮಕ್ಕಾಗಿ ಏನ್ ಕೊಡಬೇಕು ಅಂತ ನಿನ್ನ ಭಾವನೆ ಅದನ್ನು, ನಿನ್ ಪ್ರೀತಿ ಅದನ್ನು, ನಿನ್ ಶಕ್ತಿ ಅದನ್ನು, ಅದನ್ನ ಧಾರಾಳವಾಗಿ ಕೊಡು, ಹಿಂದೆ ಮುಂದೆ ನೋಡ್ಲಾರ್ದ ಕೊಡು. ನೋಡ್ರಿ, ಒಮ್ಮೆ ಕೃಷ್ಣನ್ ಮುಂದೆ ಕರ್ಣ ಕುಂತಾನ. ಯಾರೋ ಬೇಡಾಕ್ ಬಂದಾಗ ಪಟ್ನ ಎಡಗೈಲಿ ಏನೋ ಕೊಟ್ಟ ಬಿಟ್ನಂತೆ. ಅವ ದಾನಸೂರ ಅನಿಸ್ಕೊಂಡಿದ್ದ. ಕೇಳಕ್ ಬರೋಣ ಕೈಲಿ ಏನ್ ಬಂತು, ಕೊಟ್ಟ ಬಿಟ್ಟ. ಕೃಷ್ಣ ಅಂದ, ಕೊಡುದು ಕೊಟ್ಟಿ ಎಡಗೈಲಿ ಕೊಟ್ಟಲ್ಲೋ ಅಂತಂದ. ಅವಾಗ ಕರ್ಣನ್ನಂತ, ಕೊಡು ಭಾವನಾ ಬಂದಾಗ ಎಡಗೈ ಬಲಗೈ ವಿಚಾರ ಮಾಡಬಾರ್ದು, ಅಟ್ ವಿಚಾರ ಮಾಡ್ಕೊಡ್ದಾಗ ಕೊಡು ಮನಸ್ಸ ಹೋತಂದ್ರೆ ಏನ್ ಮಾಡೋದು ಅಂತ ಹೇಳಿ. ಅದಕ್ಕೆ ಅಷ್ಟು ಸೂಕ್ಷ್ಮ ಇರ್ತದದು. ಸದ್ಭಕ್ತ ಮಂಡಳಿಯವರು ಕುಣಿತ, ನಲಿತ, ಸಂಭ್ರಮದಿಂದ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದು ಇವತ್ತು ಸಡಗರ ಮಾಡಿದ್ರು. ಬಹುಶಃ ಈ ವರ್ಷ 2 ಜಾತ್ರೆ ಆದಂಗೆ. ಇವತ್ತ 1ನೇ ಜಾತ್ರೆ ಆಯ್ತು, ಮುಂದೆ ಮತ್ತೆ ಇನ್ನೊಂದು ಜಾತ್ರೆ, ದೊಡ್ಡ ಜಾತ್ರೆ, 2ನೇ ಜಾತ್ರೆ. ಈ ವರ್ಷ 2 ಜಾತ್ರೆ ಮಾಡ್ಲಿಕ್ಕೆ ಇದೊಂದು ಕಾರಣೀಕರ್ತವಾಗಿರ್ತಕ್ಕಂಥ ಸಂದರ್ಭ. ಹಾಗಾಗಿ ಬಹಳ ಸಂತೋಷ ಅಂತ ಹೇಳ್ತಾ, ಬಾಪುರಿಯವರು ಅಪ್ಪರೆ ಅನ್ನುವಂತ ಕಾರ್ಯಕ್ರಮ ಮಾಡ್ಯಾರ. ಹಾಗಾಗಿ ಅವರ ಕಾರ್ಯಕ್ಕೆ ನಾವು ಶುಭವನ್ನ ಹಾರೈಸಿ ಎಲ್ಲ ದೈವಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ನಮ್ಮ ಮಾತಿಗೆ ವಿರಾಮ.